N24 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು BE ಎಂಜಿನಿಯರಿಂಗ್ ವರ್ಷಕ್ಕೆ 15 ಲಕ್ಷ ಪ್ಯಾಕೇಜ್ ಎಂದು ಸುಳ್ಳು ಹೇಳಿ ಯುವತಿಯನ್ನು ನಂಬಿಸಿದ್ದ ಮದುವೆಯಾದ ಬೆಳಗಾವಿಯ ಪೋರ ಈಗ ಮದುವೆ ಮಾಡಿಕೊಂಡ ಯುವತಿಗೆ ವರದಕ್ಷಿಣೆ ಕೊಡುವಂತೆ ಕಿರುಕುಳ ಕೊಡ್ತಾ ಇದ್ದು ಗಂಡನ ಮಾವ ಲೈಂಗಿಕ ಕಿರುಕುಳ ಕೊಡುತ್ತಿದ್ದಾನೆ ಎಂದು ಆರೋಪಿಸಿರುವ ಬೆಳಗಾವಿಯ ವಿವಾಹಿತ ಯುವತಿ ಇಂದು ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ಜರುಗಿದೆ. ವರದಕ್ಷಿಣೆ ಕಿರುಕುಳಕ್ಕೆ ಬೇಸತ್ತು 20 ವರ್ಷದ ವಿವಾಹಿತೆಯೋರ್ವಳು ಆತ್ಮಹತ್ಯೆ ಮಾಡಿಕೊಳ್ಳಲು ಯತ್ನಿಸಿ ಜಿಲ್ಲಾಸ್ಪತ್ರೆಗೆ ದಾಖಲಾದ ಘಟನೆ ಸೋಮವಾರ ಜರುಗಿದೆ. ಕಳೆದ 18 ಅಕ್ಟೋಬರ್ 2022ರಂದು ಗಣೇಶ ಗುಂಡ್ಯಾಳ್ಕರ್ ಜೊತೆಗೆ ಕನವಿಕಾ ಎಂಬಾಕೆಯನ್ನ ಮದುವೆ ಮಾಡಿಕೊಂಡಿದ್ದ. ನಾನು BE ಪದವೀಧರ ಎಂಜಿನಿಯರ್ ಕೆಲಸ ಮಾಡ್ತೀನಿ ಎಂದು ನಂಬಿಸಿ ಮೋಸದಿಂದ ನನಗೆ ಮದುವೆಯಾದ. ಇಲ್ಲಿನ ಗಣೇಶಪುರದ ನಿವಾಸಿ ಗಣೇಶಗೆ ಮದುವೆ ವೇಳೆ 4 ತೊಲೆ ಬಂಗಾರದ ಬಳೆ, 5 ತೊಲೆ ನೆಕ್ಲೆಸ್ ಹಾಗೂ 4 ತೊಲೆ ಮಂಗಳಸೂತ್ರ ಹಾಗೂ ಕಿವಿ ಓಲೆಗಳನ್ನು ಕೂಡ ನೀಡಿದ್ರು. ಅದನ್ನ ಎಲ್ಲ ಕಸಿದುಕೊಂಡಿದ್ದಾರೆ ಎಂದು ಆತ್ಮಹತ್ಯೆಗೆ ಯತ್ನಿಸಿದ ಕನವಿಕಾ ಸುದ್ದಿಗಾರರಿಗೆ ಹೇಳಿದ್ದಾರೆ. ಮದುವೆಯಾದ ಬಳಿಕ ಸಂಸಾರ ಮಾಡಲು ಗಂಡನ ಮನೆಗೆ ಹೋದಾಗ 6 ತಿಂಗಳುಗಳ ಕಾಲ ಚೆನ್ನಾಗಿ ನೋಡಿಕೊಂಡಿದ್ರು. ನಂತರ ಗಂಡನ ಮನೆಯವರು ಸಣ್ಣ ಪುಟ್ಟ ವಿಷಯಕ್ಕೆ ಜಗಳ ಮಾಡೋದು, ಹೊಡೆಯೋದು, ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಕಿರುಕುಳ ನೀಡುತ್ತಿದ್ರು. ಅಲ್ಲದೆ ತವರು ಮನೆಯಿಂದ ಹಣ ತರುವಂತೆ ಸತಾಯಿಸ್ತಾ ಇದ್ರು ಎಂದು ದೂರಿದ್ಲು. ನನ್ನ ಗಂಡನ ಮನೆಯಲ್ಲಿ ಅವರ ತಂದೆ ತಮ್ಮಣ್ಣ, ತಾಯಿ ಸುಜಾತ, ಅವರ ಅಕ್ಕ ಸೌಮ್ಯ ನಿತ್ಯ ಕಿರುಕುಳ ನೀಡ್ತಾ ಇದ್ರು. ಅಲ್ಲದೆ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾ ಇದ್ರು. 5 ಲಕ್ಷ ಹಣ ತೆಗೆದುಕೊಂಡು ಬಾ ಎಂದು ಸತಾಯಿಸ್ತಾ ಇದ್ರು ಎಂದು ಆರೋಪಿಸಿದ್ದಾಳೆ. ಈ ಕುರಿತು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನನ್ನ ಗಂಡ ಮದ್ಯ ವ್ಯಸನಿಯಾಗಿದ್ದ. ಆತನಿಗೆ ನಾನು 7 ಲಕ್ಷ ರೂಪಾಯಿ ಹಣ ನೀಡಿದ್ದೇನೆ. ಈಗ ಗಂಡನ ಮನೆಯವರು ಈಗ ಮನೆ ಬಿಟ್ಟು ಹೊರಗೆ ಹಾಕಿದ್ದಾರೆ. ನನಗೆ ನ್ಯಾಯ ಕೊಡಿಸಬೇಕು ಅಂತ ಯುವತಿ ಮಾಧ್ಯಮಗಳ ಎದುರು ಕಣ್ಣೀರು ಹಾಕಿದ್ದಾಳೆ. ನನಗೆ ನ್ಯಾಯ ಸಿಗದಿದ್ರೆ ನನ್ನ ಪರಿಸ್ಥಿತಿ ಏನಾಗುತ್ತೋ ಎಂದು ನನಗೆ ಗೊತ್ತಿಲ್ಲ ಎಂದು ಅಸಹಾಯಕ ಯುವತಿ ಅಸಮಾಧಾನ ವ್ಯಕ್ತಪಡಿಸಿದ್ದಾಳೆ. ನನ್ನ ಪಸಾಸ್ ಮದ್ವೆ ಮಾಡ್ಕೊಂಡ. ಸ್ಕೂಲ್ ರ್ಯಾಂದಿಂತ್ರ ನಡೆದೈತ್ರಿ. ನನ್ನ ಪೀರಿಯಡ್ಸ್ ಮಿಸ್ ಅದು ನಾವು ಹೇಳಿದೆ. ಮದ್ವೆ ಮಾಡ್ಕೋದೆ ನಂದು ಒಪ್ಕೊಂಡು BE ಇಂಜಿನಿಯರ್ ಅದಾನಂತ ಹೇಳಿದ. ಮತ್ ಈಗ ಹೋಗ್ಯಾನ ನಾವು ಕಲ್ಯಾಗ ಬೆಂಗಳೂರಿನಾಗ. ಸುಳ್ಳು ಹೇಳಿ ಮದ್ವೆ ಮಾಡ್ಕೊಂಡ. ಮದ್ವೆ ಆದ್ಮೇಲೆ ನಡೆದಿತ್ತು 6 ತಿಂಗಳ ಚಲೋ ಇಟ್ಕೊಂಡ್ರು. ಮತ್ ಡೌರಿ ಕೇಳಕ್ ಚಾಲು ಮಾಡಿದ್ರು, ಹೊಡಿಯೋದ್ ಬಡಿಯೋದ್ ಮಾಡಕ್ ಚಾಲು ಮಾಡಿದ್ರು. ಮತ್ ಎಷ್ಟ್ ಕೊಟ್ರು ಅಷ್ಟ ಅವ್ರಗ 7 ಲಕ್ಷ ಮಟ ಕೊಟ್ಟೇನಿ. ಗೋಲ್ಡು ಐತಿ, 2 ಬ್ಯಾಗಿನ್ನು, ಬಿಲ್ವರ್ ಅದು ನೆಕ್ಲೆಸ್ ಅದು ಎಲ್ಲಾ ಕೊಟ್ಟೇನಿ ಸರ್. ಎಲ್ಲ ಕೊಟ್ಮೇಲೂ ಅದು ಹೊಡಿಯೋದ್ ಬಡಿಯೋದ್ ಚಾಲೂನ ಐತಿ. ಈಗ ಮನೆಯೊಳಗ ಹಾಕ್ಯಾರ ನಂಗ. BE ಇಂಜಿನಿಯರ್ ಅದಾನಂತ ಹೇಳ್ದ. ಮತ್ ಮದ್ವೆ ಆಗುವಾಗ ಈಗ BE ಇಂಜಿನಿಯರ್ ಇಲ್ಲವು. 50,000 ಮಟ ಪ್ಯಾಕೇಜ್ ಐತಿ, ಸ್ಯಾಲರಿ ಐತಂತ ಹೇಳ್ದ ನಂಗೆ. ಸುದ್ ಹೇಳಿ ಮದ್ವೆ ಮಾಡ್ಕೊಂಡ. ಡೌರಿ ಡೈಲಿ ಡೌರಿ ಕೇಳೋದು. ಕೊಡ್ಲಿಲ್ಲ ಎಲ್ಲಿಂತ್ರ ನನ್ನ ಮಮ್ಮಿ ಸಾಲ ಮಾಡಿ ಕೊಟ್ಟಾರ ನಂಗೆ. ಮತ್ ಕೊಡ್ಲಿಲ್ಲ ಅಂದ್ರೆ ಹೊಡೆಯೋದು ಬಡಿಯೋದು, ಕೆಲಸ ಹಚ್ಚೋದು ಇದ್ ಮಾಡಕ್ ಚಾಲು ಮಾಡಿದ್ದ. ದಿನ ಇದನ್ನ ನಡೆದೈತಿ. ಗೊತ್ತಾಗೋ ನಶಾ ಮಾಡಕ್ಕೂ ಕಳ್ಸಿದ್ದ. ಸಿಗರೇಟ್ ಹೊಡ್ಯಾಕ ಸೆರೆ ಕುಡಿಸೋದು, ಗಾಂಜಾಗ ಹೊಡೆಯೋದು, ಮನೆಗ ಇಲ್ಲಂದ್ರ ಹೊಡೆಯೋಲಿಲ್ಲಂದ್ರ ನಂಗ ಹೊಡಿತಿದ್ದ. ನಿಮ್ ಮನೆಯೊಳಗಿಂತ ಹೊರಗೆ ಹೋಗಂತ. ಹಾ, ಈಗ ನಂಗ್ ಎಲ್ಲಾ ಕಡೆಯಿಂದ ಬ್ಲಾಕ್ ಮಾಡ್ಯಾರ. ಮನಿ ಹೊರಗ್ ತೆಗ್ದಾರ ಸರ್. ಮನ್ಯಾಗ ಕರ್ಕೋಬಾರ್ರು. ಈಗ ಮತ್ ರೊಕ್ಕ ತಗೊಂಡ್ ಬಾ ಅಂತ ಹೊರಗ್ ಹಾಕಿದ್ರು. ನಾ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟೇನಿ. ಎಲ್ಲಾರ ಕಡೆ ಪೋಸ್ಟ್ ಮಾಡೇನಿ. ನಾ ಟಪಾಲ್ನಾಗ ಅದು ಕೊಟ್ಬಿಡೇನಿ. ಇಂದು ಮಟ್ಟ ಆಕ್ಷನ್ ಯಾರು ತಗೊಂಡಿಲ್ಲ. ಮತ್ ನಂಗೆ ಸಾಕಾಗೈತಿ. ಇನ್ನೂ ಆಕ್ಷನ್ ತಗೊಂಡಿಲ್ಲ ಅಂದ್ರೆ ನಂಗೆ ಸಾಯ್ತೇನೆ. ಈಗ ಮುಂದೆ ಏನಾಗ್ತೈತಿ ಗೊತ್ತಿಲ್ಲ ನಂಗೆ. ಬರೇ ಡೌರಿ ತಗೊಂಡ್ ಬಾ ಅನ್ನತನ. 7 lakhs ಮಟ ಕೊಟ್ಟೇನಿ. ಮತ್ ಕೇಳತ್ತ.
ಹೌದು ಕಮಿಷನರಿಗೆಲ್ಲ ಇನ್ನೂ ಆಕ್ಷನ್ ಆಗಿಲ್ಲ ಸರ್. ಈಗ ಬೆಂಗಳೂರಿನಾಗ ಅದಾನ, ಅಲ್ಲಿ ಕಲ್ಯಾಕ್ ಹೋಗ್ಯಾನು. ಅವ್ನ ಫ್ರೆಂಡ್ ಕಡೆಂತ್ರ ಗೊತ್ತಂಗ ನಂದು ಬಿ ಇಂಜಿನಿಯರ್ ಇಲ್ಲ ನಾವು ಅದ್ ಗೊತ್ತಾದ್ಮೇಲೆ ನಾ ಇದ್ದೆ ಮನ್ಯಾಗ. ಹೌದು ಅವ್ನ ಮಾಮ ಅದನ್ಲ ಅವ್ ಮೇನ್ ನಡ ಹಿಡಿಯೋದು. ನಾ ರೂಮ್ನಾಗ ಒಬ್ಬಾಕೇನ್ ಫೋರ್ಸ್ ಮಾಡ್ತಿದ್ದ ನಂಗೆ. ಸೌದ್ರ ಮಾಮ, ಅವ್ರ ಮಮ್ಮಿ ತಮ್ಮ ರೂಮ್ನಾಗ ಇದ್ದಾಗ ಜಬರ್ದಸ್ತಿ ಮಾಡೋದು, ಸೆಕ್ಷುವಲ್ ಹರಾಸ್ಮೆಂಟ್ ಮಾಡ್ತಿದ್ದ. ಮತ್ತ ಮನೆಗ್ ಬಂದ್ ಕಿವಿ ತುಂಬೋದು ನಮ್ಮ ಅತ್ತಿಗ, ತಗೊಂಡ್ ಬಾ ಡೌರಿ ಗಿವ್ರಿ ಅಂತ. ಮತ್ ನನ್ ಗಂಡನ್ನು ಕಿವಿ ತುಂಬ್ತಿದ್ದ. ಈಗ 2 ವರ್ಷ ಆಗ್ತೈತಿ. ಬಾಳ್ ತ್ರಾಸ ಮಾಡಿದನ್ ಸರ್. ಅವ್ ಮೇನ್ ಮಾಮಾನ ಜೀವನ ಹಾಳು ಮಾಡ್ಯಾನ ನನ್ ಅವ್ ಮಾಮ. ಸೆಕ್ಷುವಲ್ ಹರಾಸ್ಮೆಂಟ್ ಭಾಳ ಮಾಡಿದ ನನ್ನ ರೂಮ್ನಾಗ. ಅದು ಮತ್ ಬರೀ ನಮ್ಮ ಮನ್ಯಾಗ ಇರಾಕ್ ಬರ್ತಿದ್ದವ್. ಇವತ್ತು ಮುಂಜಾನೆ ಕನ್ವಿಕಾ ಕನೀಶ್ ಗೊಡಾಲ್ಕರ್. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.